ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ನಾವೇ ಹೋಗಿ ನಮ್ಮ ಮನೆಯ ಕೈ ತೋಟದಲ್ಲಿ ಬೆಳೆದಂಥ ತರಕಾರಿಯನ್ನು ಫ್ರೆಶ್ ಆಗಿರೋ ಅಂಥದ್ದನ್ನು ಕಿತ್ಕೊಂಡು ಬರೋಣ. ನೋಡಿ, ಮನೆ ಮುಂದೆ ಈ ರೀತಿ ಶೋಗು ಇರುತ್ತೆ, ತರಕಾರಿ ತಾಜಾ ಇರೋ ಅಂಥದ್ದನ್ನು ಕಿತ್ಕೋಬೋದು. ಈ ರೀತಿಯಾಗಿ ಬೆಳೆಸ್ಕೋಬೇಕು, ಆಗ ಫ್ರೆಶ್ ಆದ ತರಕಾರಿಗಳು ಸಿಗ್ತಾ ಇರುತ್ತೆ ನಮಗೆ. ನೋಡಿ, ಹೀರೆಬಳ್ಳಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ದಿನ ಒಂದೊಂದು ಹೀರೆಕಾಯಿ ಸಿಗ್ತಾ ಹೋಗುತ್ತೆ. ಶೋಗು ಕಾಣಿಸುತ್ತೆ, ಒಳ್ಳೆ ಗಾಳಿಯನ್ನು ಕೊಡುತ್ತೆ. ಹಸಿರು ಗಿಡಗಳು, ಮರಗಳು, ಬಳ್ಳಿಗಳು, ಹಾಗೆ ನಮಗೆ ತಾಜಾ ತರಕಾರಿ ಕೂಡ ಸಿಗ್ತಾ ಹೋಗ್ತಾವಲ್ವ. ನೋಡಿ ಎಷ್ಟು ಬಿಟ್ಟಿದೆ, ಗಿಡ ಎಷ್ಟು ಚಿಕ್ಕದಿದೆ, ಎಷ್ಟು ಬದನೆಕಾಯಿ ಬಿಟ್ಟಿದೆ ಅಲ್ವಾ, ತಾಜಾ ಇರೋ ಅಂಥದ್ದು ಬದನೆಕಾಯಿ ಪಲ್ಯ. ಎಣ್ಗಾಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಬದನೆಕಾಯಿ, ಕೊಬ್ಬರಿ ತುರಿ, ಒಗ್ಗರಣೆಗೆ ಪುದೀನ, ಕರಿಬೇವು, ಸ್ವಲ್ಪ ಶೇಂಗಾ ಪುಡಿ, 1-2 ಈರುಳ್ಳಿ, ಮತ್ತೆ ಸ್ವಲ್ಪ ಬೆಲ್ಲ ರುಚಿಗೆ, ಇಂಗು, ಅಚ್ಚ ಖಾರದ ಪುಡಿ, ಜೀರಿಗೆ, ಸಾಸಿವೆ, ಅರಿಶಿಣ, ಹುಣಸೆ ಹಣ್ಣಿನ ರಸ. ನೋಡಿ, ನಾನಿಲ್ಲಿ ವಿಶೇಷ ಅಂದರೆ ಯಾವುದೇ ಪದಾರ್ಥಕ್ಕೆ ಟೊಮೊಟೊ ಬಳಸ್ತಾ ಇಲ್ಲ ಆಹಾರಕ್ಕೆ. ಯಾಕೆ ಅಂದರೆ ಟೊಮೊಟೊ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಪಾತ್ರೆಯನ್ನು ಕೂಡ ಈ ರೀತಿ ಹಿತ್ತಾಳೆ ಇರುವಂಥದ್ದು ಬಳಸಬೇಕು, ಗ್ಯಾಸ್ ಜಾಸ್ತಿ ಹೋಗಲ್ಲ. ಹಾಗೆ ಒರೆಸಿ ಇಡಬೇಕು, ಡ್ರೈ ಇರೋ ಥರ. ನೀರಿನ ಸಮೇತ ನಾವು ಇಟ್ವಿ ಅಂದರೆ ಅದು ಎಣ್ಣೆ ಹಾಕಿದ ತಕ್ಷಣ ಪಟಪಟ ಸಿಡಿಸುತ್ತೆ. ಇಲ್ಲ ಅಂದರೆ ಗ್ಯಾಸ್ ಅದು ಡ್ರೈ ಆಗೋವರೆಗೂ ಇಟ್ವಿ ಅಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ. ನೋಡಿ, ಇದು ಕುಸುಬೆ ಎಣ್ಣೆ. ಅದ್ರ ಪಲ್ಯದ ಹೆಸರೇನೆಂದರೆ ಎಣ್ಣೆಗಾಯಿ. ಅಂದರೆ ಎಣ್ಣೆಯನ್ನು ಜಾಸ್ತಿ ಹಾಕಿ ಮಾಡೋ ಅಂಥದ್ದು, ಅಂದರೆ ಎಣ್ಣೆಲ್ಲೇ ಫ್ರೈ ಆಗಬೇಕು ಅನ್ನೋ ಅರ್ಥ. ಅದಕ್ಕೆ 3 ಸ್ಪೂನ್ ಹಾಕಿದ್ದೀನಿ ನಾನು ಮೀಡಿಯಮ್ಮಾಗಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಗ್ಯಾಸ್ ಸಣ್ಣ ಇಟ್ಕೋಬೇಕು. ಸ್ವಲ್ಪ ಇಂಗು, ಪುದೀನ ಹಾಕಬೇಕು. ಕರಿಬೇವು ಹೀಗೆ ಹಾಕ್ಬೇಕು ನೋಡಿ, ಎಸಲು. ಹಾಗೆ ಅಲ್ಲವನ್ನು ಕೂಡ ನಾನು ತೋರಿಸಿಲ್ಲ, ಹೆಚ್ಚಿಟ್ಕೊಂಡಿದ್ದೆ. ಈ ರೀತಿ ಪೀಸ್ ಮಾಡಿ ಹಾಕಬೇಕು, ಪೇಸ್ಟ್ ಮಾಡಿ ಹಾಕಬಾರ್ದು ಯಾವತ್ತೂ. ಏಕೆಂದರೆ ಅವು ಬಾಯಿಗೆ ಸಿಗಬೇಕು, ನಾವು ಜಗದು ತಿನ್ನಬೇಕು. ಅರಿಶಿಣ, ಹಸಿ ಶುಂಠಿಯನ್ನು ಈ ರೀತಿ ಫ್ರೈ ಆದಮೇಲೆ ಉಳ್ಳಾಗಡ್ಡೆ ಹಾಕಬಾರ್ದು. ಏನು ಈರುಳ್ಳಿ ಅಂತ ಹೇಳ್ತೀವಲ್ಲ, ಯಾಕೆಂದರೆ ಜಾಸ್ತಿ ಫ್ರೈ ಆಗಬಾರ್ದು. ಅದಕ್ಕೆ ಮೊದಲು ಬದನೆಕಾಯಿ, ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಹಾಕಬೇಕು. ಏಕೆಂದರೆ ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು. ಅದಕ್ಕೆ ಈಗ ಗ್ಯಾಸನ್ನು ಜಾಸ್ತಿ ಮಾಡಿ ಈ ರೀತಿ ಫ್ರೈ ಮಾಡ್ತಾ ಮುಚ್ಚಬೇಕು. ಸ್ವಲ್ಪ ನೀರು ಹಾಕಬಾರ್ದು. ನೋಡಿ, ಈ ರೀತಿ ಮುಚ್ಚಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದರಲ್ಲೇ ಬೇಯಬೇಕು, ಇದು ಮೆತ್ತ ಆಗೋ ಥರ. ಮತ್ತೊಂದು ಸ್ವಲ್ಪ ಮುಚ್ಚಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಬೇಕು. ಹಿಂಗೆ ನೋಡಿದ್ರೆ ಮೆತ್ತ ಬೆಂದಿದೆ ಅನ್ನೋ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಬೇಕು. ನೋಡಿ, ಇದರಲ್ಲೇ ಅರ್ಧ ಬೆಂದುಬಿಟ್ಟಿದೆ ಬದನೆಕಾಯಿ. ಈಗ ಈ ಹುಳಿಯಲ್ಲಿ ಬೆಂದರೆ ನಮಗೆ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಟೇಸ್ಟಿಗೆ. ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಅರಿಶಿಣ, ಮತ್ತು ರುಚಿಗೆ ಉಪ್ಪಿಲ್ಲದೆ ಯಾವುದು ಅಡುಗೆ ರುಚಿ ಕೊಡೋದಿಲ್ಲ. ಹಾಗಾಗಿ ಉಪ್ಪನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಉಪ್ಪಿಗೆ ಈ ರೀತಿ ಜಾಡಿಯನ್ನು ಬಳಸಿ, ಸೈಂಧ ಲವಣವನ್ನು ಬಳಸಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಉಪ್ಪಿನಲ್ಲಿ ಕಟ್ಟಿಗೆ ಚಮಚವನ್ನು ಬಳಸಿ. ಈರುಳ್ಳಿಯನ್ನು ಈಗ ಹಾಕಿ, ಯಾಕೆ ಅಂದರೆ ಅದು ಜಾಸ್ತಿ ಫ್ರೈ ಆಗಬಾರ್ದಲ್ವ. ಇದರಲ್ಲಿ ಬೆಂದರೆ ಸಾಕು, ರುಚಿ ಕೊಡುತ್ತೆ ನಮಗೆ. ಹಾಗೆ ಕೊಬ್ಬರಿ ತುರಿ. ನೋಡಿ, ಇದೆಲ್ಲ ಹಾಕೋದ್ರೊಳಗೆ ನಮಗೆ ಬದನೆಕಾಯಿ ಪೂರ ಬೆಂದುಬಿಡುತ್ತೆ. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ, ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ. ಮಸಾಲೆ ಹೆಚ್ಚಾಗಿ ಬಳಸಬಾರ್ದು,
ಅರಿಶಿಣ ಹಾಕಿರ್ತೀವಿ, ಶೇಂಗಾ ಪುಡಿ ಹಾಕಿರ್ತೀವಿ, ಖಾರದ ಪುಡಿ ಹಾಕಿರ್ತೀವಿ. ಅದೇ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮಸಾಲೆ ಪುಡಿ ಇಲ್ಲ ಅಂದ್ರೂ ರುಚಿ ಇರುತ್ತೆ. ಆದರೂ ಸ್ವಲ್ಪ ಹಾಕಿದ್ದೀನಿ, ಭಕ್ತರಿಗಾಗಿ ಮಾಡ್ತಾ ಇರೋದಲ್ವಾ, ಹಾಗಾಗಿ. ನೋಡಿ ಗ್ರೇವಿ ಥರ ಬಂತು. ನಮಗೆ ಇನ್ನೂ ಸ್ವಲ್ಪ ಗ್ರೇವಿ ಇರಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಯಾವುದೇ ಪಲ್ಯಗಳು ಗ್ರೇವಿ ಇದ್ರೇ ಚೆನ್ನಾಗಿ. ಬನ್ನಿ ಈಗ ನೋಡೋಣ ಆಗಿದೆ ಅಂತ. ನೋಡಿ ಹೇಗೆ ಕುದೀತಾ ಇದೆ ನೋಡಿ. ಇದು ತಿಕ್ಕಾಗುತ್ತೆ ರಸ, ತೀರ ನೀರಂಗಿರಬಾರ್ದು. ಈ ರೀತಿ ತಿಕ್ಕಾಗಾಯಿತು ಅಂದರೆ ರುಚಿ ಕೊಡುತ್ತೆ. ಇದು ಎಣ್ಗಾಯಿ ಟೇಸ್ಟೇ ಬರುತ್ತೆ ನಿಮಗೆ. ತುಂಬಿ ಮಾಡಿ ಗಟ್ಟಿಗೆ ಮಾಡಿದ್ರೆ ಅಷ್ಟು ರುಚಿ ಕೊಡಲ್ಲ. ಮತ್ತು ಮಾಡುವಾಗ ಕೂಡ ಒತ್ತಿ ಬಿಡುತ್ತೆ. ಆದಷ್ಟು ಅಡುಗೆಗೆಲ್ಲ ಸ್ಟೀಲಿನ ಪಾತ್ರೆಗಳನ್ನೇ ಬಳಸಿ ಅಂತ ಹೇಳ್ತೀನಿ ನಾನು. ಹಾಗೆ ನೋಡಿ, ಈ ಕರಿಬೇವನ್ನು ಈ ರೀತಿ ಕಡ್ಡಿ ಸಮೇತ ಹಾಕೋದ್ರಿಂದ ಪೂರ್ತಿ ಬೆಂದಾದ್ಮೇಲೆ ಎಲೆ ಉದುರುತ್ತೆ. ಈ ಕಡ್ಡಿಯಲ್ಲಿರುವ ರಸನೂ ಕೂಡ ಬಿಟ್ಕೊಳ್ಳುತ್ತಿದ್ರಲ್ಲಿ ನಮಗೆ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ. ಕರಿಬೇವು ಹೆಚ್ಚು ಬಳಸೋದ್ರಿಂದ ನಮಗೆ ಕೂದಲುದ್ರೋ ಸಮಸ್ಯೆ ಆಯಿತು, ಕಾರ್ಬೋಹೈಡ್ರೇಟು ಎಲ್ಲ ಸಿಗ್ತಾ ಹೋಗುತ್ತೆ. ನೋಡಿ ರೆಡಿ ಆಯಿತು ಘಮ ಘಮ ಎಣ್ಗಾಯಿ ಪಲ್ಯ. ಧನ್ಯವಾದಗಳು.